ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಆದಿತಿ ಪ್ರೀ ಮೆಚ್ಯೂರ್ ಮಗು ಆ್ಯಂಡ್ ಅಂದರೆ ಒಂದು ದಿನ ಹಿಂದೆ ಅಂದರೆ ಈಗ 38 ವೀಕ್ಸ್ ಆದಮೇಲೆ ಮಕ್ಕಳು ಹುಟ್ಟಿದ್ರೆ ಮಕ್ಕಳನ್ನ ನಾವು ನಾರ್ಮಲ್ ಟರ್ಮ್ ಬೇಬಿ ಅಂತ ಕರಿತೀವಿ. ಆದರೆ 38 ವಾರದ ಒಳಗಡೆ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳನ್ನ ಪ್ರೀ ಟರ್ಮ್ ಬೇಬಿ ಅಂತ ಕರಿತೀವಿ. ಸೊ ಅದಿತಿ ಲೇಟ್ ಪ್ರೀ ಟರ್ಮ್ ಬೇಬಿ. ಆದರೆ ಅದಿತಿಯ ವೆಯ್ಟ್ 1800 ಅಂತಂದರೆ 1 kg 800 ಗ್ರಾಮ್ ಇದ್ದಿದ್ದು. ನಮಗೆ ಅದಿತಿಯ ವೆಯ್ಟ್ನ ಗೇನ್ ಮಾಡಿಸೋದ್ರಲ್ಲಿ ಅಷ್ಟು ಚಾಲೆಂಜಿಂಗ್ ಅಂತ ಅನಿಸ್ಲಿಲ್ಲ. ಪ್ರೀಟರ್ಮ್ ಬೇಬಿ ಇದ್ದಾಗ, ಲೋ ಬರ್ತ್ ವೆಯ್ಟ್ ಬೇಬೀಸ್ ಇದ್ದಾಗ ವೆಯ್ಟ್ ಗೇನ್ನ ಮಾಡಿಸೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ಆ್ಯಂಡ್ ವೆಯ್ಟ್ ಅದಿತಿದು ಗೊತ್ತಾದಾಗ ವೆಯ್ಟ್ ಗೇನ್ ಬಗ್ಗೆ ಟೆನ್ಷನ್ ಆಗಿದ್ದು ನಿಜ, ಡ್ಯಾಡಾಗೆ, ಅಮ್ಮಗೆ, ಅಪ್ಪಗೆ, ಅಕ್ಕಂದಿರಿಗೆ, ಫ್ಯಾಮಿಲಿಗೆ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ದಟ್ ಅಮ್ಮ ಏನೋ ಹೆಲ್ಪ್ ಮಾಡ್ತಾರೆ ನನಗೆ, ನಾವು ವೆಯ್ಟ್ ವಿಚಾರದಲ್ಲಿ ನಾವೇನೋ ಒಂದು ಮಾಡಬಹುದು ಅನ್ನುವಂಥ ನಂಬಿಕೆ ಇತ್ತು. ಇನ್ನೊಂದೇನು, ಈ ನಂಬಿಕೆಗೆ ಒಂದು ದೊಡ್ಡ ಕಾರಣ ಏನು ಅಂತಂದರೆ ಅದಿತಿಗೆ ಯಾವುದೇ ರೀತಿ ಆಸ್ಪಿರೇಷನ್ ಅಂತಂದರೆ ಉಸಿರಾಟದ ತೊಂದರೆ ಇರಬಹುದು ಅಥವಾ ಬೇರೆ ರೀತಿಯಾದ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಕೆಲವು ಮಕ್ಕಳುಗಳು 1 ತಿಂಗಳು 1.5 ತಿಂಗಳು NICU ಅಲ್ಲೆಲ್ಲ ಇರ್ತಾರೆ. ಸೊ ಆ ರೀತಿ ಆದಾಗ ತುಂಬ ಭಯ ಆಗುತ್ತೆ. ಸೊ ನಮಗೆ ಆ ರೀತಿ ಟಚ್ವುಡ್ ಆ ರೀತಿ ಎಲ್ಲ ಏನೂ ಆಗದೆ ಇರೋದ್ರಿಂದ ಒಂದು ಧೈರ್ಯ, ಅದಿತಿ ಈಸ್ ಹೆಲ್ದಿ, ತುಂಬ ಹೆಲ್ದಿ ಆಗಿದ್ರು, ಆ್ಯಕ್ಟಿವ್ ಆಗಿದ್ರು, ವೆಯ್ಟ್ ಗೇನ್ ಮಾಡೋಣ ಅಂತ. ಸೊ ಒಂದು 4 ರಿಂದ 5 ಫ್ಯಾಕ್ಟರ್ನ ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ವಿ. ಅದೆಲ್ಲ ಯಾವುದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಪ್ರೀ ಟರ್ಮ್ ಬೇಬೀಸು, ಲೋ ಬರ್ತ್ ವೇಟ್ ಬೇಬೀಸ್ ಮಕ್ಕಳುಗಳು ಹುಟ್ಟಿದಾಗ ಈ ಒಂದು ವಿಡಿಯೋ ಅಂತಹ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಓನ್ಲಿ ದೋಸ್ ಪೇರೆಂಟ್ಸ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಏನು ಪ್ರಾಬ್ಲಮ್ ಇರುತ್ತೆ ಅಂತಹ ಸಮಯದಲ್ಲಿ ಅಂತ. ಸೊ ಮೊದಲನೇದಾಗಿ ನಾನು ಅದಿತಿಗೆ ಫಾಲೋ ಮಾಡ್ತಿದ್ದು ಕ್ಯಾಂಗ್ರೂ ಕೇರ್ ಮದರ್ ಅಂತಂದರೆ ಮಗುನ ತಾಯಿ ಅಥವಾ ತಂದೆ ಅಥವಾ ಅಜ್ಜಿ, ತಾತ ಯಾರು ಬೇಕಾದರೂ ಮಗುನ ಬೇರ್ ಚೆಸ್ಟಲ್ಲಿ ಅಂತಂದರೆ ಮಗುಗೂ ಯಾವುದೇ ಬಟ್ಟೆ ಇರಬಾರ್ದು ಆ್ಯಂಡ್ ತಾಯಿಗೂ ಸಹ ಎದೆ ಮೇಲೆ ಯಾವುದೇ ಬಟ್ಟೆ ಇರಬಾರ್ದು, ಮಗುನ ಎದೆ ಮೇಲೆ ಹಾಕೋಬೇಕಾಗತ್ತೆ. ಸೊ ನಾವು ಲೈಂಗ್ ಅಂತಂದರೆ ಸ್ವಲ್ಪ ಲೈಂಗ್ ಡೌನ್ ಪೊಸಿಷನಲ್ಲೂ ಕೂತ್ಕೊಳ್ಬೋದು ಅಥವಾ ಆರಾಮಾಗಿ ನಿದ್ದೆ ಮಾಡ್ಬೋದು, ಮಲ್ಕೊಂಡು ಮಗುನ ಎದೆ ಮೇಲೆ ಹಾಕ್ಕೊಳ್ಬೇಕು. ಸೊ ಇದನ್ನು ನಮಗೆ ಡಾಕ್ಟರು ಅದಿತಿನ ಕೊಟ್ಟಿದ ತಕ್ಷಣ, ಸೊ ಅದಿತಿ ಹುಟ್ಟಿದ ಗುರುವಾರ, ಶುಕ್ರವಾರ ಸಂಜೆ ಅದಿತಿನ ನಮಗೆ ಕರ್ಕೊಂಡು ಬಂದು ಕೊಟ್ಟಾಗ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದಿದ್ದೇನೆ, ಕ್ಯಾಂಗ್ರೂ ಕೇರ್ ಮದರ್ ಇಸ್ ಕಂಪಲ್ಸರಿ. ಅದಿತಿ ವೆಯ್ಟ್ ಗೊತ್ತಾಗಿದ ತಕ್ಷಣವೇ ನನಗೂ ಗೊತ್ತಿತ್ತು ಇದ್ರ ಬಗ್ಗೆ ಇದು ಮಾಡಲೇಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನನಗೂ ಗೊತ್ತಿದ್ದರಿಂದ ಅದನ್ನು ಮಾಡೋಣ ಅನ್ನೋ ಒಂದು ಥಾಟ್ ಇತ್ತು. ಆ್ಯಂಡ್ ಡಾಕ್ಟರ್ ಹೇಳಿದಾಗ್ಲೂ ಓಕೆ ಅಮ್ಮನೂ, ಬಟ್ ಅಮ್ಮ ನನಗೆ ಅಂದರೆ ಯಾವುದು ಭಯ ಆಗಿದ್ದು ಅಂತಂದರೆ ಯಾವಾಗಲೂ ಮಗು 24/7 ಇರಬೇಕು ಅಂತ ಹೇಳಿದ್ರು. ಸೊ ಅದು ಒಂದು ಸ್ವಲ್ಪ ಭಯ ಆಯಿತು. ಯಾಕಂತಂದರೆ NICU ಅಲ್ಲಿ ಇಟ್ಟಿದ್ದಂತಹ ಮಗುನ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು, ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ನಾನ ಮಾಡಿಕೊಂಡೇ ನೀವು ಮಗುನ ಈ ರೀತಿ ಕ್ಯಾಂಗ್ರೂ ಕೇರ್ ಮದರ್ ಹಾಕೋಬೇಕು ಅಂತೆಲ್ಲ ಹೇಳಿದರು. ಸೊ ಡ್ಯಾಡಾ ಅಂತಂದರೆ ಅದಿತಿ ಡ್ಯಾಡಾ ಆ್ಯಂಡ್ ನಾನು ಮಾತ್ರ ಹಾಕ್ಕೊಳ್ತಿದ್ದೆ, ಅಮ್ಮ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಿದ್ರು, ಇನ್ಯಾರೂ ಹಾಕ್ಕೊಳ್ಳೋದಕ್ಕೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವಿಬ್ಬರೇ, ನಾನು ಡ್ಯಾಡಾ ಆ್ಯಂಡ್ ಡ್ಯಾಡಾ ತುಂಬ ಕಡಿಮೆನೇ ಹಾಕ್ಕೊಂಡಿರೋದು, ನಾನೇ ಜಾಸ್ತಿ ಹಾಕ್ಕೊಂಡಿರೋದು. ಸೊ ಯಾವ ರೀತಿ ನಾನು ಯಾವ ಟೈಮಿಂಗ್ಸಲ್ಲಿ ಹಾಕ್ಕೊಳ್ತಿದ್ದೆ ಅಂತಂದರೆ ನೈಟು ಈಗ 9:30 10 ಗಂಟೆಗೆ ಮಲ್ಕೊಳ್ತಿದ್ದೆ ಅಂತಂದರೆ ಅದಿತಿ ಯಾವ ರೀತಿ ಅಂತಂದರೆ ಅಂದರೆ ಸ್ಟಾರ್ಟಿಂಗ್ 3-4 ದಿನದಿಂದನೇ ಈಗ ಎದೆ ಮೇಲೆ ಹಾಕ್ಕೊಂಡ್ರೆ ಹಾಗೇ ಹಾಲು ಕುಡಿಯೋಷ್ಟು ಏನು ಅಭ್ಯಾಸ, ಅಷ್ಟು ಕ್ಯಾಂಗ್ರೂ ಕೇರ್ ಮದರ್ ಯಾವಾಗಲೂ ಅದಿತಿಯ ಒಂದು ಕಂಪ್ಲೀಟ್ ನೇಕೆಡ್ ಮಾಡಿ ಅಂತಂದರೆ ಬಟ್ಟೆ ಎಲ್ಲ ಕಂಪ್ಲೀಟ್ ಬಿಚ್ಚಿಬಿಟ್ಟು ನನ್ನ ಎದೆ ಮೇಲೆ ಹಾಕ್ಕೊಳ್ತಿದ್ದೆ. ಅಂತಂದರೆ ನನ್ನ ಬೇರ್ ಚೆಸ್ಟ್, ಅದಿತಿಯ ಬೇರ್ ಚೆಸ್ಟ್ ಎರಡೂ ಆ ಶಾಖ ಇರುತ್ತಲ್ಲ ಅದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ, ಒಂದು ಕಂಫರ್ಟ್ ಸಿಗುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್ ಇರೋದು. ಸೊ 9:30 10 ಗಂಟೆಗೆ ಮಲ್ಕೊಳ್ತಿದ್ದೀನಿ ಅಂತಂದರೆ ಅಂದರೆ ನನಗೆ ಅಮ್ಮ ಯಾವಾಗಲೂ ಮೇಕ್ಶೋರ್ ಆಗಿ ಇಡ್ತಿದ್ರು, ನೀನು ನಿದ್ದೆ ಬಂದಿದ ತಕ್ಷಣ ತೊಟ್ಲಿಗೆ ಹಾಕ್ಬಿಡು ಆ ರೀತಿ ಅಂತ. ಒಂದು 2 ಅವರ್ ನೈಟ್ ಒಂದು 2 ಅವರ್ 2.5 ಅವರ್ ಹಾಕ್ಕೊಂಡು ಮಲ್ಕೊಳ್ತಿದ್ದೆ. ಆಮೇಲೆ ಬೆಳಗ್ಗೆ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಸ್ನಾನ ಎಲ್ಲ ಆದಮೇಲೆ ನಂದು ತಿಂಡಿ ಆದಮೇಲೆ ಒಂದು 10 ಗಂಟೆಗೆ ಮಲ್ಕೊಂಡ್ರೆ ಮಧ್ಯಾಹ್ನ ಊಟದ ಟೈಮ್ವರೆಗೂ ಎದೆ ಮೇಲೆ ಹಾಕ್ಕೊಂಡು ಅಂದರೆ ನಿದ್ದೆ ಬರ್ತಾ ಇರಲಿಲ್ಲ. ಆವಾಗ ಫೀಡ್ ಮಾಡಿಸ್ಬೇಕು ಆ್ಯಂಡ್ ಏನಾದರೂ ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಅಲ್ವಾ. ಆ್ಯಂಡ್ ಸೊಂಟಕ್ಕೆ ಬಟ್ಟೆ ಎಲ್ಲ ಕಟ್ಟಿರ್ತಿದ್ದೆ, ಅಷ್ಟು ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆ ಬಂದಾಗ ಆ ಕಡೆ ಅಂತಂದರೆ ಫುಲ್ಲು ಹಾಸಿಗೆ ಕೊನೆಯಲ್ಲಿ ಮಲ್ಕೊಂಡು ಪಿಲ್ಲೋ ಎಲ್ಲ ಇಟ್ಕೊಂಡು ಅಕಸ್ಮಾತ್ ಏನು ಹೇಳೋಕ್ಕಾಗತ್ತೆ, ಅಕಸ್ಮಾತ್ ಮಗು ನಾನೇ ಹೊರಳಾಡ್ಬೋದು. ಸೊ ಅಮ್ಮ ಯಾವಾಗಲೂ ಬಂದು ನೋಡ್ತಾಯಿದ್ರು,
ಸೊ ಈ ರೀತಿಯಾದ ಒಂದು ಕಾಶಿಯಸ್ಸಲ್ಲೇ ನಾನು ಮಗುನ ಎದೆ ಮೇಲೆ ಹಾಕೊಳ್ತಾನೆ ಇದ್ದೆ. ಅಗೇನ್ ಊಟ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೇನ್ ತಿರ್ಗಾ ಮಗುನ ಇದ್ರ ಮೇಲೆ ಹಾಕ್ಕೊಳ್ಳೋದು. ಆಮೇಲೆ ಕಾಫಿ ಎಲ್ಲ ಕುಡಿದು ನೇಚರ್ ವಾಕು ಕರ್ಕೊಂಡು ಹೋಗ್ತಿದೆ ಅಂತಂದರೆ ಮನೆಯಲ್ಲೇ ನಮ್ಮದು ಒಂದು ಬಾಲ್ಕನಿ ಥರ ಇತ್ತು ಅಮ್ಮನ ಮನೆಯಲ್ಲಿ. ಸೊ ಅಲ್ಲಿ ನೇಚರ್ ವಾಕು ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಅದಾದಮೇಲೆ ತಿರ್ಗಾ ಅಗೇನ್ ಒಂದು 7ಇಂದ ಒಂದು 8:30ವರೆಗೂ ಊಟದ ಟೈಮ್ವರೆಗೂ ತಿರ್ಗಾ ಹಾಕ್ಕೊಂಡು ಮಲ್ಕೊಳ್ತಿದ್ದೆ. ಈ ರೀತಿ ದಿನದಲ್ಲಿ ಇಲ್ಲ ಅಂತಂದ್ರೂ ಒಂದು 5ರಿಂದ 6 ಅವರ್ ಅದಿತಿನ ಕ್ಯಾಂಗ್ರೋ ಕೇರ್. ಇದನ್ನು ನಾನು ಅಂದರೆ 1 ತಿಂಗಳು 2 ತಿಂಗಳು ಮಾಡಿದ್ದಲ್ಲ, 6 ತಿಂಗಳು 8 ತಿಂಗಳವರೆಗೂ ನಾನು ಮಾಡಿದ್ದೀನಿ. ಅಂತಂದರೆ ಅದಿತಿ ಒಂದು ಪ್ರಾಪರ್ ವೆಯ್ಟ್ ಬರೋವರೆಗೂ. ಅಮ್ಮ ಹೇಳ್ತಿದ್ರು ಸಾಕು ಅನ್ಸುತ್ತೆ ಬಿಡು ಅಂತ. ಬಟ್ ನನಗೆ ತುಂಬ ಕಂಫರ್ಟ್ ಇರ್ತಿತ್ತು. ಅದಿತಿ ಅಲ್ಲೇ ಹಾಲು ಕುಡಿತಾ ಇದ್ರು, ಆರಾಮಾಗಿ ಅವರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಚೆನ್ನಾಗಿ ಬೆಳೀತಾರೆ ಅಂತ ಅದು ಗಾದೆನೇ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅದಿತಿನೂ ಕಂಫರ್ಟ್ ಇತ್ತು, ಮಗುಗೂ ನನಗೂ ಕಂಫರ್ಟ್ ಇತ್ತು ಫಾರ್ ದಟ್ ಮ್ಯಾಟರ್. ಸೊ ನಾನು ಕ್ಯಾಂಗ್ರೋ ಕೇರ್ ಮದರ್ನ ತುಂಬ ಚೆನ್ನಾಗಿ ಪಾಲಿಸಿದ್ದೀನಿ. ಸೊ ಕ್ಯಾಂಗ್ರೋ ಕೇರ್ ಮದರ್ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳ ವೆಯ್ಟ್ ಗೇನ್ ಮಾಡೋದಕ್ಕೆ. ಆ್ಯಂಡ್ ಸೆಕೆಂಡ್ ಅಂಶ ನಾವು ಯಾವುದನ್ನ ಫಾಲೋ ಮಾಡಿದ್ದು ಅಂತಂದರೆ ಬೆಳಗ್ಗೆ 5 ಗಂಟೆ ಹಾಗೆ ಅದಿತಿಗೆ ತುಪ್ಪದಲ್ಲಿ, ಮನೆಯಲ್ಲೇ ಮಾಡಿದಂತಹ ತುಪ್ಪದಲ್ಲಿ ಜಾಕಾಯಿನ ತೇಯ್ದು ಬಜೆನ ತೇಯ್ದು ಅದಿತಿಗೆ ಕೊಡ್ತಿದ್ದಂತಹದ್ದು. ಅದು ಚೆನ್ನಾಗಿ ಜೀರ್ಣ ಆಗುತ್ತೆ, ಮಗುವಿಗೆ ಹೊಟ್ಟೆ ಚೆನ್ನಾಗಿ ಹಸುವಾಗುತ್ತೆ, ಅದರಿಂದ ಮಗು ಚೆನ್ನಾಗಿ ಹಾಲು ಕುಡಿಯುತ್ತೆ ಅನ್ನುವಂತಹ ಕಾನ್ಸೆಪ್ಟ್ಗೆ ಅದನ್ನು ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಅದ್ರ ಜೊತೆಗೇ ಒಣ ಖರ್ಜೂರಾನ ನೈಟ್ ನೆನೆಸಿಟ್ಬಿಟ್ಟು ಬಿಸಿನೀರಲ್ಲಿ ನೆನೆಸಿ ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಜಾಕಾಯಿ ಕೊಡ್ತಿದ್ರಲ್ಲ, ಒಂದು ಸ್ವಲ್ಪ ಹೊತ್ತಾದಮೇಲೆ 1 ಅವರ್ ಆದಮೇಲೆ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೇನು ಎದೊಳ್ತಿದ್ದಾರೆ ಅನ್ನುವಂಥ ಒಂದು ಸ್ವಲ್ಪ ಸಮಯದಿಂದ ಅದಿತಿಗೆ ಅದನ್ನು ಸಹ ತುಪ್ಪದಲ್ಲಿ ತೇಯ್ದು ಅದನ್ನು ಒಂದು ಸ್ವಲ್ಪ ಬಟಾಣಿ ಕಾಳಷ್ಟು ಅಗಲ ಅದನ್ನು ನಾಲ್ಗೆಗೆ ನೆಕ್ಕಿಸ್ತಾ ಇದ್ವಿ. ಒಣ ಖರ್ಜೂರ ಮಕ್ಕಳ ವೆಯ್ಟ್ ಗೇನ ತುಂಬ ಚೆನ್ನಾಗಿ ಮಾಡುತ್ತೆ. ಬಾದಾಮಿನೂ ಸಹ ಕೊಡ್ತಿದ್ವಿ ನಾವು. ಒಂದು ಬಾದಾಮಿನ ತೊಗೊಂಡ್ರೆ ಕಂಪ್ಲೀಟ್ ಅದು ತೇಯ್ದು ಫುಲ್ಲು ಕಲ್ಲಲ್ಲಿ ಎದೆ ಹಾಲಲ್ಲಿ ತೇಯ್ದ್ರೆ ಎಷ್ಟಪ್ಪ ಆಗುತ್ತೆ, ಸೊ ಅಷ್ಟು ಒಂದು ಬಾದಾಮಿನ ದಿನಕ್ಕೆ ಕೊಡ್ತಿದ್ವಿ. ಬಾದಾಮಿನೂ ಸಹ ಮಕ್ಕಳ ವೆಯ್ಟ್ ಗೇನ ತುಂಬ ಚೆನ್ನಾಗಿ ಮಾಡುತ್ತೆ. ಇದನ್ನು ತುಪ್ಪದಲ್ಲಿ ತೇಯ್ದು ಕೊಡೋದಕ್ಕಿಂತ ಎದೆ ಹಾಲಲ್ಲಿ ತೆಗೆದು ಕೊಟ್ಟರೆ ಅದು ಬೇಗ ಚೆನ್ನಾಗಿ ಅದು ಇದಾಗುತ್ತೆ, ಹೆಣ್ಮಕ್ಳಿಗೂ ಅದು ಇಷ್ಟ ಆಗುತ್ತೆ. ಸೊ ಬಾದಾಮಿ, ಒಣ ಖರ್ಜೂರ ಆ್ಯಂಡ್ ಜಾಕಾಯಿ ಬಜೆ ಇದು ಎಲ್ಲನೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಏನು ಕಾನ್ಸೆಪ್ಟನ್ನ ನಾವು ಫಾಲೋ ಮಾಡಿದ್ದು ಅಂತಂದರೆ ಅದಿತಿದು ಆಯುರ್ವೇದ ಟ್ರೀಟ್ಮೆಂಟ್. ಸೊ ಸಾಕಷ್ಟು ಜನಗಳಿಗೆ ಗೊತ್ತಿರುತ್ತೆ ಆಯುರ್ವೇದದಲ್ಲಿ ಪ್ರೆಗ್ನೆನ್ಸಿ ಇದ್ದಾಗಲೇ ಚಿನ್ನದ ಬಜೆ ಅಂತ ಕೊಡ್ತಾರೆ. ಅಂತಂದರೆ ಆ ಬಜೆಯಲ್ಲಿ ಚಿನ್ನದ ಒಂದು ಏನಂತ ಹೇಳೋದು ಒಂದು ಅಂಶನ ಇಟ್ಟು ಅದನ್ನು ಪ್ರತಿದಿನ ತೇಯ್ದು ತಿನ್ನಬೇಕಾಗುತ್ತೆ, ಲೇಹ್ಯ ಮಾಡಿಕೊಂಡು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕಾಗತ್ತೆ. ಆ್ಯಂಡ್ ಅಂದರೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ ಇದು ಗೊತ್ತಿರುತ್ತೆ, ಕಂಪ್ಲೀಟ್ ಏನಂತ ಹೇಳೋದು ಪ್ರಿಫರ್ಡ್ ಆಯುರ್ವೇದನ. ಆ್ಯಂಡ್ ನಮಗೊಂದು ಡಾಕ್ಟರು ಒಂದು ಸಜೆಸ್ಟ್ ಮಾಡಿದ್ರು, ಈ ರೀತಿ ಒಂದು ಇದೆ ನೀವು ಮಗುಗೆ ಕೊಡ್ಬೋದು ಅಂತ. ಅದು ಮಾತ್ರೆ 10 ಟ್ಯಾಬ್ಲೆಟ್ಸ್ಗೆ 2400 ಸಮಥಿಂಗ್ ನಾವು ಪೇ ಮಾಡಿದ್ದು. ಸೊ ಡಾಕ್ಟರ್ ಕೇಳಿದ್ರು ನೀವು ಅಫೋರ್ಡ್ ಮಾಡೋಕ್ಕಾಗತ್ತಾ ಅಂತ. ಎಸ್ ನಾವು ಆಯಿತು ಮಾಡ್ತೀವಿ ಅಂತ ಹೇಳಿ ನಾವು ಆ 10 ಮಾತ್ರೆಗೆ 2400 ರೂಪಾಯಿ ಪೇ ಮಾಡಿ ಆ ಮಾತ್ರೆನ ತೊಗೊಂಡು ಬಂದು ಅದಕ್ಕೆ ಒಂದು ಸಪ್ರೇಟ್ ತುಪ್ಪ ಕೊಟ್ಟಿದ್ರು, ಇದೇ ತುಪ್ಪನ ಹಾಕಬೇಕು ನೀವು ಅಂತ. ಸೊ ಒಂದು ಒಳ್ಳೆಯಲ್ಲಿ ಒಂದು ಮಾತ್ರೆ ಎಷ್ಟು ಅಗಲ ಇತ್ತು ಗೊತ್ತಾ, ಒಂದು ಮೆಣಸ್ಗಿಂತ ಇನ್ನೊಂದು ಸ್ವಲ್ಪ ಅಗಲ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಅಗಲ ಒಂದು ಮಾತ್ರೆ, ಅದರಲ್ಲಿ 4 ಪೀಸ್ ಮಾಡಿ 1 ಪೀಸ್ನ 1 ದಿನಕ್ಕೆ ಕೊಡಿ ಅಂತ ಹೇಳಿದರು ನಮಗೆ. ಸೊ ಒಂದು ಮಾತ್ರೆನ 4 ಪೀಸ್ ಮಾಡಿ 1 ಮಾತ್ರೆನ ಈವ್ನಿಂಗ್ ಟೈಮ್ ನಾನು 5 ಗಂಟೆ ಹಾಕ್ಕೊಡ್ತಿದ್ದೆ. ಯಾಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಪ್ಪ ಕೊಟ್ಟಿರ್ತೀವಿ, ಖರ್ಜೂರ ಕೊಟ್ಟಿರ್ತೀವಿ, ಬಾದಾಮಿ ಕೊಟ್ಟಿರ್ತೀವಿ 1 ಅವರ್ ಗ್ಯಾಪಲ್ಲಿ. ಅದಾದಮೇಲೆ ಇದ್ದ ತಕ್ಷಣ ಇನ್ನೊಂದು ಲೇಹ್ಯ ಕೊಟ್ಟಿದ್ರು. ಆ್ಯಂಡ್ ನೆಕ್ಸ್ಟು ಅದಿತಿಗೆ A to Z ನಾನು ಕೊಡ್ತಾ ಇದ್ದೆ. ಅದಾದಮೇಲೆ ಇನ್ನೊಂದು ಯಾವುದು ವೈಟಮಿನ್ D3 ಕೊಡ್ತಾ ಇದೆ. ಸೊ ತುಂಬ ಗ್ಯಾಪ್ ಮಗುಗೂ ಇದಾಗುತ್ತೆ. ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಲು, 5 ಗಂಟೆ ಹಾಗೆ ಸ್ನ್ಯಾಕ್ ಹಾಗೆ ಅದಿತಿಗೂ ಆಗುತ್ತೆ. ತುಂಬ ಗ್ಯಾಪು ಇರುತ್ತೆ, ತುಪ್ಪ ಇರುತ್ತೆ ಅಲ್ಲ, ಸೊ ಜೀರ್ಣನೂ ಚೆನ್ನಾಗಾಗುತ್ತೆ ಆ ಟೈಮ್ಗೆ ಅಂತ ಅಂದ್ಬಿಟ್ಟು 5 ಗಂಟೆ ಹಾಗೆ ನೀನು ಆಚೆ ಕರ್ಕೊಂಡು ಹೋಗಬೇಕು ವಾಕಿಂಗ್ಗೆ ಅಂತಂದರೆ ನೇಚರ್ ವಾಕಿಗೆ ಕರ್ಕೊಂಡು ಹೋಗಬೇಕು, ಎತ್ಕೊಂಡು ಓಡಾಡ್ತಿದ್ವಿ, ಅಲ್ಲೇ ಹಾಕ್ಕೊಂಡು ಟಮಿ ಟೈಮ್ನೆಲ್ಲ ಕೊಡ್ತಿದ್ವಿ. ಅದಕ್ಕೆ ಅಂದರೆ ಇನ್ನೇನು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆಗೆ ನನ್ನ ಎದೆ ಹಾಲನ್ನ ಸ್ವಲ್ಪ ಒಂದು 5 ml ಅಷ್ಟು ಎದೆ ಹಾಲನ್ನ ಹಾಕ್ಕೊಂಡು ಆ ಒಳ್ಳೆಗೆ ಅದಕ್ಕೆ ಒಂದು 3 ರಿಂದ 4 ಹನಿ ತುಪ್ಪ ಹಾಕ್ಕೊಳ್ಳಿ. ಅವ್ರು ಕೊಟ್ಟಿದ್ದಂತಹ ತುಪ್ಪನೇ ಯೂಸ್ ಮಾಡಬೇಕಾಗಿತ್ತು ಆ ಒಂದು ಮಾತ್ರೆಗೆ. ಸೊ ಆ ತುಪ್ಪ ಹಾಕ್ಕೊಂಡು ಆ ಮಾತ್ರೆ ಕಾಲು ಭಾಗದಷ್ಟು ಅದನ್ನು ಚೆನ್ನಾಗಿ ತೇಯ್ದು ಅದನ್ನು ಇನ್ನೊಂದು ಸ್ವಲ್ಪ ಅಂತಂದರೆ ಅದನ್ನು ಲೇಹ್ಯ ಮಾಡಿ ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿ ನಾನು ಅದಿತಿಗೆ ಅದನ್ನು ನೆಕ್ಕಿಸ್ತಾ ಇದ್ದೆ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಆ್ಯಂಡ್ ಡಾಕ್ಟರು ಹೇಳಿದ್ರು ಇದರಿಂದ ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ.
ಅಂತ ಹೇಳಿದರು. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಗ್ನಿಟಿವ್ ಡೆವಲಪ್ಮೆಂಟು ಎಲ್ಲ ರೀತಿಯಾದ ಒಂದು ಮೈಲ್ ಸ್ಟೋನ್ಸ್ ಅಂದರೆ ಪ್ರೀ ಮೆಚ್ಯೂರ್ ಬೇಬೀಸ್ ಅಥವಾ ಲೋ ಬರ್ತ್ ವೆಯ್ಟ್ ಬೇಬೀಸ್ ಮಕ್ಕಳುಗಳಿಗೆ ಅಂದರೆ ರಿಸರ್ಚ್ ಪ್ರಕಾರನೂ ಹೇಳ್ತಾರೆ ದಟ್ ಚಾನ್ಸಸ್ ಆಫ್ ಡೆವಲಪ್ಮೆಂಟಲ್ ಡಿಲೇಸ್ ಇರ್ಬೋದು, ಸ್ವಲ್ಪ ಮೈಲ್ ಸ್ಟೋನ್ಸ್ ಲೇಟ್ ಆಗೋದು ಸ್ವಲ್ಪ ರಿಸರ್ಚಲ್ಲಿ ಹೇಳೋದಾದರೆ ಆಗಬಹುದು ಅನ್ನುವಂಥ ಒಂದು ಇದನ್ನು ಹೇಳ್ತಾರೆ. ಸೊ ಅದು ಆಗಲ್ಲ, ಮೈಲ್ ಸ್ಟೋನ್ಸ್ ಎಲ್ಲ ಕರೆಕ್ಟಾಗಿ ಆನ್ ಟೈಮ್ ಇರುತ್ತೆ. ಲ್ಯಾಂಗ್ವೇಜ್ ಇರ್ಬೋದು, ಫೈನ್ ಮೋಟರ್ ಇರ್ಬೋದು, ಗ್ರಾಸ್ ಮೋಟರ್ ಟು ಬಿ ಫ್ರ್ಯಾಂಕ್ ಅಂದರೆ ಕತ್ ನಿಲ್ಲೋದು ಅದೆಲ್ಲ ಯಾವುದು ಲೇಟ್ ಆಗೋದಿಲ್ಲ. ಸೊ ಇದನ್ನು ನೀವು ಕೊಡಿ ಅಂತ ಹೇಳಿದ್ರು. ಸೊ ನಾವು ಅಫೋರ್ಡ್ ಮಾಡ್ತೀವಿ ಅಂತ ಹೇಳಿದಾಗ ನಾವು ಟೋಟಲ್ ಸೆಟ್ 30 ಮಾತ್ರೆನ ಅದಿತಿಗೆ ಹಾಕಿರೋದು ಅಂತಂದರೆ 10 ಸಲ ಅದನ್ನು ಪರ್ಚೇಸ್ ಮಾಡಿ ಡಾಕ್ಟರ್ನ ಕೇಳಿದ್ವಿ. 10 ಕಂಪ್ಲೀಟ್ ಆದಮೇಲೆ ಅದಿತಿಗೆ 3 ತಿಂಗಳಾದಮೇಲೆ ಅರ್ಧರ್ಧ ಮಾತ್ರೆ ಹಾಕಿ ಅಂತಂದ್ರು. 3 ತಿಂಗಳಾದಮೇಲೆ 6 ತಿಂಗಳಿಂದ 9 ತಿಂಗಳವರೆಗೂ ಕಂಪ್ಲೀಟ್ 1 ಮಾತ್ರೆ ದಿನಾಗಲೂ ಹಾಕೊಂಡು ಬಂದ್ವಿ. ಸೊ ಅದೇ ತುಪ್ಪ, ಎದೆ ಹಾಲು ತೇಯ್ದು ಅದಿತಿಗೆ ಕೊಡೋದು. ಸೊ ಈ ರೀತಿ ನಾವು ಮಾಡಿದ್ದು. ಡಾಕ್ಟರ್ ನಮ್ಮನ್ನ ಕೇಳಿದ್ರು ಒಂದು ಸೆಟ್ ಆಫ್ 10 ಟ್ಯಾಬ್ಲೆಟ್ಸ್ ಆದಮೇಲೆ ನಿಮ್ಗೆ ಅಫೋರ್ಡ್ ಮಾಡೋಕ್ಕಾದರೆ ತೊಗೊಳ್ಳಿ, ಕಂಪಲ್ಷನ್ ಏನೂ ಇಲ್ಲ ಅಂತ. ಆದರೆ ಇದು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಆ ಒಂದು ಟ್ಯಾಬ್ಲೆಟಲ್ಲಿ ಚಿನ್ನದ ಭಸ್ಮ ಆ್ಯಂಡ್ ಅಂದರೆ ಮಗುವಿನ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಯುರ್ವೇದದಲ್ಲಿ ಸಾಕಷ್ಟು ಗಿಡಮೂಲಿಕೆಗಳೆಲ್ಲ ಇರುತ್ತೆ ಅಲ್ವಾ. ಸೊ ಆ ಟ್ಯಾಬ್ಲೆಟಲ್ಲಿ ಅಂತಹ ಸತ್ವ ಇರುತ್ತೆ. ಕೊಟ್ಟರೆ ಒಳ್ಳೆಯದು, ಏನು ಹೆಚ್ಚಿಗೆ ಅಂತ ಏನೂ ಆಗಲ್ಲ. ಕೊಟ್ಟರೆ ಇನ್ನೊಂದು ಕೊಡಿ, ಇನ್ನು 2 ಕೊಡ್ಬೋದು, ನೀವು 3 ಸೆಟ್ ಕೊಡಬಹುದು ಅಂತ ಹೇಳಿದ್ರು. ಸೊ ನಾವು ಕ್ರೂವಿನ ಕೇಳಿದ್ಕೆ ಕೊಡೋಣ ಅಂತ ಹೇಳಿದ್ರು. ಅಪ್ಪ ಅಮ್ಮನೂ ಕೊಡಿ ಅಂತ ಹೇಳಿದ್ರು. ಸೊ ಅಪ್ಪನೇ ತಂದು ಕೊಡ್ತಾಯಿದ್ರು, ಅದನ್ನು ನಾನು ಹಾಕ್ತಾಯಿದ್ದೆ. ಸೊ ಈ ರೀತಿ ಈ ಕಾನ್ಸೆಪ್ಟ್ನು ನಾವು ಬಳಸ್ಕೊಂಡಿದ್ವಿ. ಅದರಿಂದ ತುಂಬ ಚೆನ್ನಾಗಿ ಅದಿತಿಗೆ ಹೆಲ್ಪ್ ಆಯಿತು. ಸೊ ಆ ತುಪ್ಪ, ಎದೆ ಹಾಲು ಮತ್ತು ಆ ಮಾತ್ರೆನ ಅದಿತಿಗೆ ಕೊಡ್ತಾಯಿದ್ವಿ. ಸೊ ಇದು 3ನೇ ಅಂಶ ನಾನು ಫಾಲೋ ಮಾಡಿದ್ದು ಅದಿತಿಯ ವೆಯ್ಟ್ ಗೇನ್ಗೆ. 4ನೇ ಅಂಶ ನಾನು ಯಾವುದನ್ನು ತುಂಬ ಒಂದು ಪ್ರಾಮುಖ್ಯತೆಯಿಂದ ನೋಡ್ಕೊಂಡಿದ್ದು ಅಂತಂದರೆ ಎದೆ ಹಾಲು ಚೆನ್ನಾಗಿರಬೇಕು, ಚೆನ್ನಾಗಿ ನೀರು ಕುಡಿದಿದ್ದು, ಅದಾದಮೇಲೆ ಆರೋಗ್ಯಕರವಾದ ಊಟ, ಸೊಪ್ಪು ತರಕಾರಿಗಳನ್ನ, ಆಮೇಲೆ ಶತಾವರಿನ ತೊಗೊಂಡಿದ್ದು, ಪ್ರತಿದಿನ ಹಾಲು ಕುಡಿತಾ ಇದ್ದಿದ್ದು, ಆ್ಯಂಡ್ ಕಿವಿಗೆ ಬಟ್ಟೆ ಕಟ್ಟೋದು, ಆಮೇಲೆ ಕಿವಿ ಒಳಗಡೆ ಹತ್ತಿನ ಯಾವಾಗಲೂ ಇಟ್ಕೊಳ್ಳೋದು, ಸಾಕ್ಸ್ನ ಯಾವಾಗಲೂ ಹಾಕೊಳ್ಳೋದು. ಯಾಕಂತಂದರೆ ನಮ್ಮ ಆರೋಗ್ಯ ಒಂದು ಸ್ವಲ್ಪ ಎಡವಟ್ಟಾದರೆ ನಮಗೆ ಎದೆ ಹಾಲು ಹೆಚ್ಚು ಕಡಿಮೆ ಆಗುತ್ತೆ ಜ್ವರ ಬಂದಾಗ. ಸೊ ಅದನ್ನು ನಾವು ಮೇಕ್ ಶ್ಯೂರ್ ಆಗಿ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಅದನ್ನು ನನ್ನ ಆರೋಗ್ಯನ ನಾನು ಕಂಪ್ಲೀಟಾಗಿ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಅಂದರೆ ಊಟದ ಡಯಟ್ ವಿಚಾರದಲ್ಲಿ. ಆ್ಯಂಡ್ ಹಾಲು ಬರೋದಕ್ಕೆ ಏನೇನೇನೆಲ್ಲ ಒಂದು ಸೇವಿಸ್ಬೋದು ಅದನ್ನೆಲ್ಲನೂ ಸೇವಿಸಿದ್ದೀನಿ ನಾನು. ಸೊ ಇದರಿಂದನೂ ಸಹ ಅದಿತಿಯ ವೆಯ್ಟ್ ಗೇನ್ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ನೆಕ್ಸ್ಟು ಯಾವುದನ್ನು ನಾನು ಫಾಲೋ ಮಾಡಿದ್ದು ಅಂದರೆ ಆಯಿಲ್ ಮಸಾಜ್. ಸೊ ಆಯಿಲ್ ಮಸಾಜ್ ಅಂತೂ ಪ್ರತಿದಿನ, ಈಗಲೂ ಅದಿತಿಗೆ ಆಲ್ರೆಡಿ 2 years ಕಂಪ್ಲೀಟ್ ಆಗಿದೆ. ಪ್ರತಿದಿನ ಎಲ್ಲೋ ರೇರು ಸ್ವರ್ಣಪ್ರಾಶನ ದಿನ ನಾವು ಬೇಗ ಹೋಗಬೇಕು ಹಾಸ್ಪಿಟಲ್ಗೆ, ಅಥವಾ ಏನೋ ಒಂದಿದೆ ಅವತ್ತು ಆಗೋದೇ ಇಲ್ಲ ಅಂತ ಅಂದಿದ್ದ ದಿನ ಮಾತ್ರ ಅದಿತಿಗೆ ಸ್ನಾನ ಮಿಸ್ ಆಗುತ್ತೆ ಅಥವಾ ಎಣ್ಣೆ ಮಸಾಜ್ ಮಿಸ್ ಆಗುತ್ತೆ. ಅದರ್ವೈಸ್ ಎಣ್ಣೆ ಮಸಾಜ್ ಮಾಡಿಲ್ಲ ಅಂತಂದರೆ ಸ್ನಾನ ಇನ್ಕಂಪ್ಲೀಟ್ ಥರ, ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. 1 hour ನಮಗೆ ಸ್ನಾನದ ಮನೆಯಲ್ಲಿ ಅದು ಯಾವುದೇ ರೀತಿ ನನಗೆ ಸ್ಟ್ರೆಸ್ ಅಂತ ಅಯ್ಯೋ ಯಾರಪ್ಪ ಮಾಡ್ತಾರೆ ಎಣ್ಣೆ ಮಸಾಜ್ ಅಂತ ಇದುವರೆಗೂ ಅನಿಸಿಲ್ಲ. ಸೊ ಅದು ಹುಟ್ಟಿದಾಗ್ಲಿಂದನೇ ನಮಗೆ ಅದು ಫಾಲೋ ಆಗಿಬಿಟ್ಟಿದೆ. ಅಮ್ಮ ಇನ್ನೇನು 8 ಗಂಟೆ ಹಾಗೆ ನಾನು ಎದ್ದೊಳ್ತಿದ್ದೆ. ಅಷ್ಟರಲ್ಲಿ ಅದಿತಿಗೆ ಚೆನ್ನಾಗಿ ಬಾಡಿ ಮಸಾಜ್ ಎಲ್ಲ ಮಾಡಿ 9 ಗಂಟೆವರೆಗೂ ಅದಿತಿನ ನಾವು ಒಂದು ಮ್ಯಾಟ್ ಮೇಲೆ ಮಲಗಿಸ್ತಿರ್ತಿದ್ವಿ. ಅಷ್ಟರಲ್ಲಿ ಸ್ನಾನಕ್ಕೆಲ್ಲ ರೆಡಿ ಮಾಡಿಸ್ಕೊಂಡು 9 ಗಂಟೆ ಹಾಕಿ ಸ್ನಾನ ಕರ್ಕೊಂಡು ಹೋದ್ರೆ 10 ಗಂಟೆಗೆಲ್ಲ ಸ್ನಾನ ಆಗ್ತಿತ್ತು. ಅಷ್ಟು ನಂದು ಬ್ರೇಕ್ಫಾಸ್ಟ್ ಮುಗಿಸಿ 10ವರೆಗೆಲ್ಲ ನಾವು ಆರಾಮಾಗಿ ರೆಸ್ಟಿಗೆ ಹೋಗ್ಬಿಡ್ತಿದ್ವಿ. ಸೊ ಅಷ್ಟು ಚೆನ್ನಾಗಿ ಒಂದು ಫಾಲೋ ಅಪ್ ಅವಾಗ ನಾವು ಒಂದು ರೊಟೀನ್ನ ಸೆಟ್ ಮಾಡ್ಕೊಂಡು ಬಂದಿದ್ದರಿಂದ ಈಗಲೂ ಆ ರೊಟೀನ್ ತುಂಬ ಚೆನ್ನಾಗಿದೆ. ಆಯಿಲ್ ಮಸಾಜ್ ತುಂಬ ಚೆನ್ನಾಗಿ ಪ್ರೆಷರ್ ಕೊಟ್ಟು ಟ್ರೆಡಿಷ್ನಲ್ ಬಾಣಂತನನ ನಾವು ಫಾಲೋ ಮಾಡಿದ್ದು. ಮಗುಗೆ ಚೆನ್ನಾಗಿ ಅಂತಂದರೆ ಮಗುನ ಅಳೋದು ರೀತಿ, ಕಂಪ್ಲೀಟ್ ಸ್ನಾನದಲ್ಲಿ ಅಳೋದು, ಕಂಪ್ಲೀಟ್ ಎಣ್ಣೆ ಮಸಾಜಲ್ಲಿ ಅಳೋದು ಆ ರೀತಿ ಅಲ್ಲ. ಸೊ ಮಗುಗೆ ಎಷ್ಟು ಪ್ರೆಷರ್ ಕೊಡಬೇಕು ಆ ಪ್ರೆಷರ್ ಕೊಟ್ರೇ ಮಕ್ಕಳ ಒಂದು ಮೈಯೂ ಚೆನ್ನಾಗಿ ಬಲಿಯುತ್ತೆ. ಆ ಒಂದು ಪ್ರೆಷರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ್ಯಂಡ್ ಮಗುಗೂ ಸಹ ಒಂದು ಎಣ್ಣೆ ಮಸಾಜ್ ಹಿಡಿಯತ್ತೆ, ಅದರಿಂದ ವೆಯ್ಟ್ ಗೇನ್ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ನಾವು ನಂಬಿದ್ದು, ಅದನ್ನೇ ನಾವು ಫಾಲೋ ಮಾಡಿದ್ದು. ಸೊ ಎಣ್ಣೆ ಮಸಾಜ್ ಚೆನ್ನಾಗಿ ಮಾಡಿ ಅದಾದಮೇಲೆ ಬಿಸಿ ಬಿಸಿ ನೀರಿನ ಸ್ನಾನ ಅದಿತಿಗೆ ಮಾಡಿಸ್ತಾ ಇದ್ದಿದ್ದು. ಅದಾದಮೇಲೆ ಸಾಂಬ್ರಾಣಿ ಕೊಟ್ಟು ಆ್ಯಂಡ್ ನಿದ್ದೆ ಮಾಡಿಸ್ತಾ ಇದ್ವಿ. ಸಾಂಬ್ರಾಣಿ ಮನೆಯಲ್ಲೇ ನಾವು ಮಾಡ್ತಿದ್ದಿದ್ದು. ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಅದನ್ನು ಚೆಕ್ ಮಾಡ್ಬೋದು. ಈ 5 ಕಾನ್ಸೆಪ್ಟ್ಗಳನ್ನ ಅದಿತಿಗೆ ನಾವು ಯೂಸ್ ಮಾಡ್ತಿದ್ವಿ ಅಂತಂದರೆ ತಪ್ಪದೇ ಅದಿತಿಯ ಒಂದು ವೆಯ್ಟ್ ಗೇನ್ಗೆ ಇದೆಲ್ಲನೂ ಸಹಕಾರಿ ಆಯಿತು. ಆ್ಯಂಡ್ ಸಾಕಷ್ಟು ಜನ ಹೇಳ್ತಾರೆ ಅದಿತಿ ತುಂಬ ಕಡಿಮೆ ಇದ್ದಾರೆ ವೆಯ್ಟು ಅಂತ, ಬಟ್ ಶಿ ಈಸ್ ವೆರಿ ಹೆಲ್ದಿ, ವೆರಿ ಆ್ಯಕ್ಟಿವ್, ಅಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ. ಹುಟ್ಟಿದ್ದು 1 kg 800 ಗ್ರಾಮ್, ಈಗ ಶಿ ಈಸ್ ಇನ್ನೇನು 11 ರೀಚ್ ಆಗೋಷ್ಟು ಇದ್ದಾರೆ. ಐ ಥಿಂಕ್ ದಟ್ಸ್ ಫೈನ್.
ಡಾಕ್ಟರ್ಗೂ ಖುಷಿ ಇದೆ. 12 kg ಇರಬೇಕಾಗಿತ್ತು, ಬಟ್ ಇಷ್ಟಿದ್ದಾರೆ, ದಟ್ಸ್ ಫೈನ್. ಏನಕ್ಕಂತಂದ್ರೆ ಅವ್ರು ಹೆಲ್ದಿ ಆಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಇನ್ನೇನು ಬೇಕು ಅಲ್ವಾ ಮಕ್ಕಳಿಗೆ. ಸೊ ಅಷ್ಟು ಇದ್ದಾರೆ. ಸಾಕಷ್ಟು ಜನ ನೋಡಿದವರೆಲ್ಲ ತುಂಬ ಸಣ್ಣ ಸಣ್ಣ ಅಂತ ಹೇಳ್ತಾರೆ. ಅವ್ರು ಆನ್ ಫೇಸ್ ನಾನು ಹೇಳ್ತೀನಿ ದ್ಯಾಟ್ ಶಿ ಈಸ್ ಹೆಲ್ದಿ. ಸೊ ಇನ್ನೇನು ಬೇಕು, ಸೊ ಶಿ ಈಸ್ ಹೆಲ್ದಿ. ಸೊ ಸಣ್ಣ ದಪ್ಪ ಎಲ್ಲ ಏನೂ ಮ್ಯಾಟರ್ ಆಗೋದಿಲ್ಲ. ಅವ್ರು ಆರೋಗ್ಯವಾಗಿದ್ದಾರಾ, ಇಮ್ಯುನಿಟಿ ಚೆನ್ನಾಗಿದೆಯಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಈ ಎಲ್ಲ ಒಂದು ಫ್ಯಾಕ್ಟರ್ಸ್ನ ನಾನು ಅನ್ನೋದಕ್ಕಿಂತ ನಾವು ಫಾಲೋ ಮಾಡಿದ್ವಿ ಆದಿತ್ಯ ಒಂದು ವೆಯ್ಟ್ ಗೇನ್ ವಿಚಾರದಲ್ಲಿ. ಸೊ ಇದ್ರ ಬಗ್ಗೆ ನನ್ನ ಒಂದು ಫಾಲೋವರ್ಸ್ಗೆ ಯಾರ್ಯಾರು ಲೋ ಬರ್ತ್ ವೆಯ್ಟ್ ಬೇಬೀಸ್ಗೆ ಬರ್ತ್ ಕೊಟ್ಟಿದ್ದಾರೆ ಅಥವಾ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾರೆ, ನನ್ನ ಮಗು 7th ಮಂತ್ ಸ್ಕ್ಯಾನಿಂಗ್ ಆಯಿತು ಮೇಡಮ್ ಅಂತಂದರೆ ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್, ಮಗು ವೆಯ್ಟ್ ಕಡಿಮೆ ಇದೆ, ಹೇಗೆ ವೆಯ್ಟ್ ಗೇನ್ ಮಾಡಿಸೋದು ಅಂತ ನಂಗೆ ಭಯ ಆಗುತ್ತೆ ಅಂತ. ಸೊ ಅಂಥವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಡಿಸ್ಕ್ಲೈಮರ್ ಅಂತಲೇ ತಿಳ್ಕೊಳ್ಳಿ, ಚಿನ್ನದ ಮಾತ್ರೆ ಯಾವುದು ದಯವಿಟ್ಟು ಹೆಸರು ಅಂತೂ ಕೇಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಮ್ಮದು ಆಯುರ್ವೇದ ಆಗಿರೋದ್ರಿಂದ ನಿಮಗೂ ಬೇಕಾಗಿದ್ರೆ ದಯವಿಟ್ಟು ಆಯುರ್ವೇದ ಟ್ರೀಟ್ಮೆಂಟ್ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಫ್ ಯು ಆರ್ ಅಫೋರ್ಡಬಲ್. ಸೊ ನಮಗೂ ನೀವು ಅಫೋರ್ಡಬಲ್ ಇದ್ದೀರಾ ಅಂತಲೇ ಕೇಳಿ ಮಾಡಿದ್ದು. ಸೊ ನಮ್ಮ ಡಿಸಿಷನ್ಗೆ ಮೇಲೆ ಡಿಪೆಂಡ್ ಮಾಡಿದ್ರು ಡಾಕ್ಟರ್, ನೀವು ತೊಗೊಳ್ಳಿ ಬಿಟ್ಟರೆ ಬಿಡಿ ಅಂತ. ಸೊ ನಾವು ಅದನ್ನು ಚೂಸ್ ಮಾಡಿದ್ವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕನ್ಸಲ್ಟ್ ಆಯುರ್ವೇದ ಡಾಕ್ಟರ್ಸ್. ಸೊ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಹೇಳಿದ್ದಾರೆ ನನಗೆ ಏನು ಅಂತಂದರೆ, ನಿಂಗೆ ಆಯುರ್ವೇದ ಆಗಿರೋದ್ರಿಂದ ಮಗುವಿನ ವೆಯ್ಟ್ ಇಷ್ಟು ಕ್ವಿಕ್ಕಾಗಿ ಆಗಿದೆ, ಇಂಗ್ಲೀಷ್ ಮೆಡಿಸನ್ ಆಗಿದ್ರೆ ನಿಂಗೆ ಆಗ್ತಿರಲಿಲ್ಲ ಏನಕ್ಕಂತಂದರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಆದಿತಿಗೆ ಇದುವರೆಗೂ ಟಿಲ್ ಡೇಟ್ ನಾನು ಯಾವುದನ್ನ ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ, ಸುಳ್ಳು ಹೇಳ್ತಿಲ್ಲ, ಸಿರಪ್ ಹಾಕಿರೋದು ತುಂಬ ಕಡಿಮೆ. ಒಂದೇ ಒಂದು ಝುಫೆಕ್, ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಝುಫೆಕ್ಸ್ ಅನ್ನುವಂಥ ಒಂದು ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಮೆಡಿಸನ್. ನಮಗೆ ಈಗ ಆಯುರ್ವೇದ ಆಗಿರೋದ್ರಿಂದ ಅಂದರೆ ಇಂಗ್ಲೀಷ್ ಮೆಡಿಸನ್ ಮನೇಲಿರೋದೇ ತುಂಬ ಕಷ್ಟ. ಯಾವುದೂ ಒಂದೇ ಒಂದು ಸಿರಪ್ ಬಾಟಲ್ ನನ್ನ ರೂಮಲ್ಲಿ ಅಂತಂದರೆ ಅದಿತಿಗೋಸ್ಕರ ತಂದಿಟ್ಕೊಂಡಿರೋದು ಇಲ್ಲವೇ ಇಲ್ಲ. ನನ್ನ ಹತ್ರ ಕೋಲ್ಡ್ಗಾಗಲಿ ಕೆಮ್ಮಿಗಾಗಲಿ ಯಾವುದೂ ಸಿರಪ್ ಇಲ್ಲ. ಎಲ್ಲ ಚೂರ್ಣ, ಎಲ್ಲ ಒಂದು ಮಾತ್ರೆನ ಕುಟ್ಟಿ ಅದಕ್ಕೆ ತುಪ್ಪ ಹಾಕಿ ಅಥವಾ ಒಂದು ಬಿಸಿ ಮಾಡಿ ಲೇಹ್ಯ ಮಾಡಿ ಕೊಡುವಂಥದ್ದನ್ನೇ ನಾವು ಫಾಲೋ ಮಾಡೋದು. ಒಂದೇ ಒಂದು ಝುಫೆಕ್ಸ್ ಆ ಒಂದು ಟೈಮಲ್ಲಿ ಅದಿತಿಗೆ ನಾವು ಹೊರಗಡೆ ಹೋಗಬೇಕಿತ್ತು. ಸೊ ಆಯುರ್ವೇದ ಲೇಟ್ ಆಗುತ್ತೆ ಅಂದರೆ ಆಯುರ್ವೇದ ಖಂಡಿತವಾಗ್ಲೂ ಲೇಟ್, ಅದು ಕ್ವಿಕ್ಕಾಗಿ ಇಂಗ್ಲೀಷ್ ಮೆಡಿಸಿನ್ ಥರ ಕ್ವಿಕ್ಕಾಗಿ ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಸೊ ಆಯುರ್ವೇದ ಲೇಟ್ ಆಗಿರೋದ್ರಿಂದ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದು. ಅದು ಬಿಟ್ಟರೆ ಯಾವುದೂ ನಾನು ಕೇಳಿದ್ದೀನಿ, ಎಷ್ಟು ಬಾಟಲ್ 5-6 ಬಾಟಲ್ 10 ಬಾಟಲ್ನ ತಂದಿಟ್ಕೊಳ್ಳೋದು ಆ ರೀತಿ ಮಾಡ್ತಾರೆ. ಆ್ಯಂಡ್ ಅದಿತಿಗೆ ವ್ಯಾಕ್ಸಿನ್ಸ್ ಕೊಟ್ಟಾಗ್ಲೂ ಸಹ ಜ್ವರ ಏನೂ ಬರೋದಿಲ್ಲ. ಶಿ ಈಸ್ ಕಂಪ್ಲೀಟ್ಲಿ ಫೈನ್, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕ್ಯಾಲ್ಪಾಲ್ ತಂದಿಟ್ಕೊಂಡಿರ್ತೀನಿ, ಆ ತಂದಿಟ್ಕೊಂಡಿರೋದು ಹಾಗೇನೇ ಇದೆ, ಖಾಲಿನೇ ಆಗಿಲ್ಲ. ಸೊ ಆ ರೀತಿ ಅದಿತಿಯ ಒಂದು ಇಮ್ಯುನಿಟಿ ಚೆನ್ನಾಗಿದೆ, ಟಚ್ ವುಡ್ ಟು ಬಿ ಫ್ರ್ಯಾಂಕ್. ಸೊ ಈ ರೀತಿ ಆಯುರ್ವೇದ ನಮಗೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಎಸ್, ಮಾತ್ರೆನ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ, ನಾನು ಹೇಳೋದಕ್ಕೂ ಆಗೋದಿಲ್ಲ. ನಿಮಗೆ ಬೇಕಂದರೆ ಪ್ಲೀಸ್ ಕನ್ಸಲ್ಟ್ ಆಯುರ್ವೇದ ಡಾಕ್ಟರ್ಸ್ ಅಥವಾ ಪ್ರಾಕ್ಟೀಷನರ್ಸ್ ಹತ್ರ ನೀವು ಹೋಗಿ ಮಾತಾಡ್ಬೋದು. ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ಯುವರ್ ಬೇಬಿ ವೆಯ್ಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಸಿಗ್ತೀನಿ. ನೀವಿನ್ನು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಏನೇ ಕ್ವೆಶ್ಚನ್ಸ್, ಏನೇ ಕ್ಲಾರಿಟಿ ಬೇಕಿದ್ರು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಥವಾ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ 100% ಟ್ರೈ ಮಾಡ್ತೀನಿ. ಸಿ ಯು, ಬೈ, ಲವ್ ಯು ಆಲ್.